ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಮಸ್ತ್ ಇದ್ದೀನಿ, ನೀವು ಮಸ್ತ್ ಇದ್ದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಪ್ಪ ಅಂತಂತಂದ್ರೆ ನಾನು ಹಾಕೋ ಜಾಬ್ ನೋಟಿಫಿಕೇಶನ್ ಇನ್ಫಾರ್ಮೇಷನ್ ಡೈರೆಕ್ಟ್ ನಿಮ್ಮ ಫೋನಿಗೆ ಬರ್ತಾವೆ. ಅದ್ರ ತಕ್ಕಂಗೆ ನೀವು ಫಾಲೋ ಅಪ್ ಮಾಡಿದ್ರಿಪ್ಪ ಅಂತಂದ್ರೆ 100% ನಿಮಗೂ ಪ್ರೈವೇಟ್ ಕಂಪನಿ ಒಳಗೆ ಜಾಬ್ ಆಗ್ತಾವೆ. ಬರ್ರಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಉದ್ಯೋಗ ಮೇಳ. ಕರ್ನಾಟಕ ರಾಜ್ಯ ಜೀವನೋಪಾಯ ಉದ್ಯೋಗ ಇಲಾಖೆ ಇವರ ಕಡೆಯಿಂದ ಪ್ರಪ್ರಥಮ ಬಾರಿಗೆ ಅಂದ್ರೆ ಭಾಳ ಇದನ್ನ ಉದ್ಯೋಗ ಮೇಳ ಮಾಡಿದ್ದಾರೆ. ಇದೊಂದು ಉದ್ಯೋಗ ಮೇಳ ಪ್ರಪ್ರಥಮ ಬಾರಿಗೆ ಇವರ ಸಂಸ್ಥೆ ಕಡೆಯಿಂದ ಅಂದ್ರೆ ಗೌರ್ಮೆಂಟ್ ಸಂಸ್ಥೆ ಕಡೆಯಿಂದ ನಮ್ಮ KCD ಧಾರವಾಡ ಕಾಲೇಜ್ ಒಳಗೆ ಇದೊಂದು ಉದ್ಯೋಗ ಮೇಳ ಇಟ್ಟಾರ. ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಮತ್ತು ಒಳ್ಳೆ ಏಜ್ ಎಷ್ಟು ಇರ್ಬೇಕು, ಹಂಗೆ ಯಾವೆಲ್ಲ ಕಂಪನಿಗಳು ಬರಾಕತ್ತಾವ ಅನ್ನೋದನ್ನ ಈ ವಿಡಿಯೋ ಒಳಗೆ ನೋಡೋಣ ಬರ್ರಿ. UKG ಇವರ ಯೋಜನೆ ಅಡಿ ಉದ್ಯೋಗ ಮೇಳ ನಮ್ಮ ಧಾರವಾಡದೊಳಗೆ ಇಟ್ಟಿದ್ದಾರೆ. ಹಂಗೆ KCD ಕಾಲೇಜ್ ಒಳಗೆ ಉದ್ಯೋಗ ಮೇಳ ಭಾಳ ಕಡಿಮೆ. ಉದ್ಯೋಗ ಮೇಳ ಇಟ್ಟಾರ ಅಂತಂದ್ರೂ ದೊಡ್ಡ ದೊಡ್ಡ ಕಂಪನಿಗಳು ಅಲ್ಲಿ ಬರ್ತಾವ. ಮತ್ತು ನೀವೇನಾದರೂ ಮೇಲ ಫಿಮೇಲ ಇಬ್ಬರು ಅಪ್ಲೈ ಮಾಡ್ಬೋದು. ನಾನು ಸ್ಕ್ಯಾನರ್ ಕೊಡ್ತೀನಿ, ಆ ಸ್ಕ್ಯಾನರ್ ನೀವು ಗೂಗಲ್ ಮಾಡಿ ಇದೊಂದು ಉದ್ಯೋಗ ಮೇಳಕ್ಕೆ ರಿಜಿಸ್ಟರ್ ಆಗ್ಬೋದ. ಇನ್ನೊಂದು ನನ್ನ ಕಡೆ ಸಜೆಷನ್ ಏನಪ್ಪ ಅಂತಂತಂದ್ರೆ ಈ ಉದ್ಯೋಗ ಮೇಳಕ್ಕೆ ಭಾಗಿಯಾಗ್ರಿ. ಯಾಕಪ್ಪ ಅಂತಂತಂದ್ರೆ ನಿಮಗೆ ಇಷ್ಟ ಬಂದಿದ್ದು ಕಂಪನಿಗಳಿಗೆ ಇಂಟರ್ವ್ಯೂ ಕೊಟ್ಟ ನೀವು ಹೋಗ್ಬೋದ. ಬೆಂಗಳೂರು ಕಡೆ ಇದ್ದಿದ್ದು ಭಾಳ ಕಂಪನಿಗಳು ಬರಂತಾವ. ನಮ್ಮ ಧಾರವಾಡ ಸುತ್ತಮುತ್ತ ಇರೋ ದೊಡ್ಡ ದೊಡ್ಡ ಕಂಪನಿಗಳು ಸತಕ ಇಲ್ಲೇ ಹೈರಿಂಗ್ ಮಾಡ್ಕೋಕತ್ತಾವ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಪ್ಪಾ ಅಂತಂತಂದ್ರೆ ಹೋಗಿ ಜಾಯ್ನ್ ಆಗಿ ಇದೊಂದು ಉದ್ಯೋಗ ಮೇಳ ಸಕ್ಸಸ್ಫುಲ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಇನ್ಫಾರ್ಮೇಶನ್ 100% ಹೋಗತ್ತೆ ನಿಮ್ಗೆ. ಮತ್ತು ಕಂಪನಿ ತ್ರೂ ಕೆಲಸ ತಗೋದು ಭಾಳ ಕಡಿಮೆ ಆಗಿದಾವ. ಇಲ್ಲಿ ಏನಕ್ಕೈತಪ್ಪ ಅಂತಂದ್ರೆ ಉದ್ಯೋಗ ಮೇಳದೊಳಗೆ ಡೈರೆಕ್ಟ್ ಕಂಪನಿಯವರ ಬಂದ ಒಂದು ಸ್ಲಾಟ್ ಒಳಗೆ ಕುಂತ ನಿಮ್ಮ ಇಂಟರ್ವ್ಯೂ ಮಾಡಿ ನಿಮ್ಮ ರೆಸ್ಯೂಮ್ ಚೆಕ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಸ್ಕಿಲ್ ಮತ್ತು ಒಳ್ಳೆ ನಿಮ್ಮ ಬಿಹೇವಿಯರ್, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿತ್ತಪ್ಪ ಅಂತಂತಂದ್ರೆ ಇವನ್ನೆಲ್ಲ ಚೆಕ್ ಮಾಡಿ ನಿಮಗೆ ಕಂಪನಿ ತ್ರೂ ಕೆಲಸ ಕೊಡ್ತಾರೆ ನೋಡ್ರಿ. ನಾನು ಯಾವಾಗೂ ಇನ್ಫಾರ್ಮೇಷನ್ 100% ಜೆನ್ಯೂನ್ ತೊಗೊಂಬಂದಿರ್ತೇನೆ. ನಿಮಗೆ ಇನ್ಫಾರ್ಮೇಷನ್ ಏನಪ್ಪ ಅಂತಂತಂದ್ರೆ ನನ್ನ ಕಡೆ ಮೋಟಿವೇಶನ್ ಏನಪ್ಪ ಅಂತಂತಂದ್ರೆ ನಿಮ್ದೇನಾದರೂ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿತ್ತು, ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಿದ್ದೀರಿ ಅಂತಂತಂದ್ರೆ ಇದೊಂದು ಉದ್ಯೋಗ ಮೇಳಕ್ಕೆ ನೀವು ಜಾಯ್ನ್ ಆಗ್ರಿ. ಯಾಕಪ್ಪ ಅಂತಂತಂದ್ರೆ ನಾನು ಉದ್ಯೋಗ ಮಾಹಿತಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಇಂಥವನ್ನ ಹೇಳ್ತೇನೆ. ಇನ್ನೊಂದು ಹೋಗಿ ಡೈರೆಕ್ಟ್ ಮೀಟ್ ಆಗಿ ಅಲ್ಲಿ ಏನು ನಡೆಯತ್ತೆ ಅನ್ನೋದನ್ನು ನೀವು ತಿಳ್ಕೊಂಡು ಇಂಟರ್ವ್ಯೂ ಕೊಡ್ರಿ. ಮತ್ತು ಒಂದು 12-13 ರೆಸ್ಯೂಮ್, ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೋರಿ. ಯಾಕಪ್ಪ ಅಂತಂದ್ರೆ 12 ಕಂಪನಿಗೆ ಕೊಟ್ರಿಪ್ಪ ಅಂತಂದ್ರೆ 12 ಮಂದಿ ಒಳಗೆ ಒಬ್ಬರಾದ್ರೂ ನಿಮ್ಗೆ ರೆಸ್ಪಾನ್ಸ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತಾರೆ. ಅದಕ್ಕೆ ಇದೊಂದು ಉದ್ಯೋಗ ಮೇಳದ ಮಾಹಿತಿ ನಿಮಗೆ ಮುಟ್ಲಿ ಅಂತ ಇದೊಂದು ವಿಡಿಯೋ ಮಾಡಕತ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. 100 ಡೇಸ್ ಪ್ರೈವೇಟ್ ಕಂಪನಿಯ ಉದ್ಯೋಗ ಮಾಹಿತಿಯ ಡೇ 15 ರೀ. ಇವತ್ತು 15 ವಿಡಿಯೋ ಹಿಂದೆ ಹಾಕಿದ್ದೀನಿ. ಅವೆಲ್ಲ ವರ್ಷ ಪೂರ್ತಿ ಹೈರಿಂಗ್ ಮಾಡುವ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟು ಉದ್ಯೋಗ ಮೇಳ ನಡೆಯಾಕತ್ತೈತಿ, ಜಾಬ್ ಫೈರ್. ಇದಕ್ಕೆ ವಿದ್ಯಾರ್ಹತೆ ಏನು ಬೇಕಪ್ಪ ಅಂತಂದ್ರೆ SSLC, PUC, ಎನಿ ಡಿಗ್ರಿ, ITI, ಡಿಪ್ಲೊಮಾ ಪಾಸ್ ಅವ್ರ ಪೇಲ್. ಹಂಗೆ ನಿಮ್ದೇನಾದರೂ BE, BTech, ಹಂಗೆ BCom ಏನೋ ಎಜುಕೇಷನ್ ಆದರೂ ಇದೊಂದು ಉದ್ಯೋಗ ಮೇಳದೊಳಗೆ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಬರಾಕತ್ತಾವ. ನೀವು ಜಾಯ್ನ್ ಆಗ್ಬೋದು ನೋಡ್ರಿ. ಎಜುಕೇಷನ್ ಪರ್ಪಸ್ ಬಂದ್ಬಿಟ್ಟು ಇವೆಲ್ಲ ಎಜುಕೇಷನ್ ಅಲ್ಲಿ ತಗೋಕತ್ತಾರ. ಒಂದು ಉದ್ಯೋಗ ಮೇಳದಲ್ಲಿ ಏಜ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ 18ರಿಂದ 45 ಏಜ್ನವರು ಈ ಉದ್ಯೋಗ ಮೇಳದೊಳಗೆ ಇಂಟರ್ವ್ಯೂ ಕೊಡ್ಬೋದು ನೋಡ್ರಿ. ಬೇಕಾದಂಗೆ ಹೋಗ್ಬೋದು. ಎಕ್ಸ್ಪೀರಿಯನ್ಸ್ ಪರ್ಸನ್ಗೆ ಫಸ್ಟ್ ಪಿಕ್ ಮಾಡ್ತಾರೆ ನನ್ನ ಅನಿಸಿಕೆ ಪ್ರಕಾರ. ಉದ್ಯೋಗ ಮೇಳ ಹೋದ್ಸಲ ಆದಾಗೂ ಬಹಳಷ್ಟು ಮಂದಿಗೆ ಕಂಪನಿ ತ್ರೂ ಕೆಲಸ ಸಿಕ್ಕಿದಾವಲ್ಲೇ ನನ್ನ ಇನ್ಫಾರ್ಮೇಶನ್ ತಗೊಂಡು ಹೋಗಿದ್ರು ಅವ್ರ. ಅಸಲಿ ಏನಪ್ಪಾ ಅಂತಂತಂದ್ರೆ ನನಗೆ ಬಹಳಷ್ಟು ಮಂದಿ DM ಮಾಡಿದ್ರಿ. F&F ಮತ್ತು ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗಳು ಎಲ್ಲಾದರೂ ಕೆಲಸ ಇದ್ರೆ ಹುಡುಕೊಡ್ರಿ ಅಂತ ನನಗೆ ಅಂಥವು ಇನ್ಫಾರ್ಮೇಶನ್ ಬರೋದಿಲ್ಲ. ಇದೊಂದು ಬೆಸ್ಟ್ ಇನ್ಫಾರ್ಮೇಶನ್ ಐತಿ. ಯಾರಿಗಪ್ಪ ಅಂತಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಇದೊಂದು ಉದ್ಯೋಗ ಮೇಳದೊಳಗೆ ಸಪ್ರೇಟ್ ಒಂದು ಸ್ಲಾಟ್ ಮಾಡಿ ಅಲ್ಲಿ ನಿಮಗೆ ಯಾವ ಹ್ಯಾಂಡಿಕ್ಯಾಪ್ ಅದಿರಿ, ಯಾವ ರೀತಿ ಅದಿರಿ ಅಂತ ಅದನ್ನೆಲ್ಲ ಚೆಕ್ ಮಾಡಿ ಪ್ರೈವೇಟ್ ಕಂಪನಿ ಒಳಗೆ ಕೆಲಸ ಕೊಡತ್ತಾರ. ಅಂಗವಿಕಲರಿಗೂ ಹೆಲ್ಪ್ ಆಗುತ್ತಾ, ಅವ್ರಿಗೂ ಯಾರ್ಯಾರು ಕೆಲಸ ಹುಡ್ಕತ್ತಾರಲ್ಲ ಅವ್ರಿಗೆ ಇದೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ರಿ. ಹಂಗೆ ಫಾಲೋ ಅಪ್ ಮಾಡ್ರಿಪ್ಪ ಅಂತಂದ್ರೆ ಇದೊಂದು ಉದ್ಯೋಗ ಮೇಳಕ್ಕೆ ಜಾಯ್ನ್ ಆದ್ರಿ ಅಂತಂದ್ರೆ ಅವ್ರಿಗೂ ಕೆಲಸ ಸಿಗ್ತೈತಿ, ಅವ್ರಿಗೂ ನಿಮ್ಮ ಕಡೆಯಿಂದ ಹೆಲ್ಪ್ ಆಕೈತಿ.
ಒಂದು ಉದ್ಯೋಗ ಮೇಳದೊಳಗೆ ನಿಮಗೆ ಏನಪ್ಪಾ ಅಂತಂದ್ರೆ ಏಜ್ ಮತ್ತು ಎಜುಕೇಶನ್ ಬಗ್ಗೆ ನಾನು ಹೇಳಿದೆ. ಇನ್ನು ಕಂಪನಿಗಳ ಯಾವ ರೀತಿ ಅದ್ರ ಮೇಲೆ ಸ್ಯಾಲ್ರಿ ಇರ್ತೈತಿ, ನೀವು ಯಾವ ಕಂಪನಿ ಕೊಡ್ತಿರಲ್ಲ ಅಲ್ಲಿ ನೀವು ಮಾತಾಡ್ಕೋಬೋದ ಸ್ಯಾಲ್ರಿ ಬಗ್ಗೆ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೊಂದು ಕಂಪನಿ ಒಳಗೆ ಎಲ್ಲ ರೀತಿ ಕಂಪನಿಗಳು ಬರಾಕತ್ತಾವ. ಟಾಟಾ ಕಂಪನಿ ಆಗಿರ್ಬೋದು, ಮತ್ತು ಮಷಿನರಿ ಕಂಪನಿ ಆಗಿರ್ಬೋದು, ಹಂಗೆ ಲಾಜಿಸ್ಟಿಕ್, MNC ಕಂಪನಿ, IT, ನಾನ್ IT ಕಂಪನಿಗಳು, ಮತ್ತು ಹೆಲ್ತ್ ಕೇರ್ ಇದೊಂದು ಉದ್ಯೋಗ ಮೇಳದೊಳಗೆ ಬರಾಕತ್ತಾವ. ಮತ್ತು ನಿಮ್ದೇನಾದ್ರೂ ನರ್ಸಿಂಗ್ ಆಗಿತ್ತಪ್ಪ ಅಂತಂದ್ರೆ ಹೆಲ್ತ್ ಕೇರ್ ಯಾವೆಲ್ಲ ಡಿಪಾರ್ಟ್ಮೆಂಟ್ ಅದಾವಲ್ಲ ಅಲ್ಲಿ ನೀವು ಮಾಡ್ಕೋಬೋದು. ಮತ್ತು ಭಾಳಷ್ಟು ಕಂಪನಿಗಳು ಬರಾಕತ್ತಾವ. ಭಾಳಷ್ಟು ಕಂಪನಿಗಳು ಅಂತ ಯಾಕೆ ಅನ್ನಕತ್ತನಪ್ಪ ಅಂತಂದ್ರೆ ಒಂದು 10 ಬಂದಾವಂದ್ರು 10ರೊಳಗೆ 10 ಕಲ್ಲು ಹೋಗೋದ್ರಿ ಅಂದ್ರೆ ಯಾವುದಾದ್ರೂ ಒಂದು ಕಲ್ಲು ಕುಂತಿರ್ತೈತಿ. ನಿಮಗೆ ಹೆಲ್ಪ್ ಆಗೇ ಆಕತಿ, ನಿಮ್ಮ ಜಾಬ್ ಆಗೇ ಆಕತ್ ನೋಡ್ರಿ ಕನ್ಫರ್ಮ್. ನಾನು ಯೂಟ್ಯೂಬ್ ಚಾನಲ್ ಒಳಗೆ ವ್ಲಾಗ್ಸ್ ಜೊತೆಗೆ ಉದ್ಯೋಗ ಮೇಳದ ಮಾಹಿತಿ ಭಾಳ ಅಂದ್ರೆ ಭಾಳ ತೊಗೊಂಬರಾಕತ್ತೀನಿ. ಹಂಗೆ ಫಾಲೋ ಅಪ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ನಿಮಗೆ ಹೆಲ್ಪ್ ಆಕೈತಿ. ಇದೊಂದು ಉದ್ಯೋಗ ಮೇಳ ಯಾವ ಡೇಟಿಗೆ ನಡೆಯಾಕತ್ತಂದ್ರೆ 22/2/2026 ಅಂದ್ರೆ 22ನೇ ತಾರೀಕು ನಡೆಯಾಕತೈತಿ. ಸ್ಥಳ ಬಂದ್ಬಿಟ್ಟು ಅಂದ್ರೆ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಧಾರವಾಡದ KCD ಕಾಲೇಜ್ ಸೃಜನಾ ರಂಗಮಂದಿರ ಹತ್ತಿರ ಇದೊಂದು ಉದ್ಯೋಗ ಮೇಳ ಕಂಡಕ್ಟ್ ಮಾಡಿದಾರ. ಭಾರಿ ಬೆಸ್ಟ್ ನೀಟ್ನೆಸ್ ಆಗಿ ಡಿಸಿಪ್ಲಿನ್ ಆಗಿ ಮಾಡ್ತಾರೆ. ಯಾವುದೇ ರೀತಿ ಗದ್ದಲಗಳು ಆಗೋದಿಲ್ಲ ಇಲ್ಲಿ. ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ನೀವು ಹೋಗ್ತೀರಂತ ಕೆಲಸ ನನಗೆ ನಂಬಿಕೆ ಐತಿ. ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಭಾಳ ದಿವಸದಿಂದ ಕಡಿಮೆ ಪೇಮೆಂಟಿಗೆ ದುಡಿತಿರ್ತೀರಿ ಅಂಥವ್ರು ಒಂದು ದಿನ ಸೂಟಿ ಹಾಕಿ ಇದೊಂದು ಉದ್ಯೋಗ ಮೇಳಕ್ಕೆ ಜಾಯ್ನ್ ಆಗ್ರಿ. ನಿಮಗೆ ಹೆಲ್ಪ್ಫುಲ್ ಆಕೈತಿ. ಯಾಕಪ್ಪ ಅಂತಂದ್ರೆ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗಿರೋ ಪ್ರೈವೇಟ್ ಕಂಪನಿಗಳೊಳಗೆ ಕೆಲಸ ಖಾಲಿ ಇರೋ ಹುದ್ದೆಗಳಿಗೆ ತುಂಬ್ಕೋಕತ್ತಾರ. ಅದಕ್ಕೆ ಕಂಪನಿಗಳು ಬರಾಕತ್ತಾವಲ್ಲಿ, ಕಂಪನಿ ಥ್ರೂ ಕೆಲಸ ನಿಮ್ಮದು ಆಗ್ಬೋದು. ಅದ್ರ ಸಂಬಂಧ ನೀವು ಹೋಗಿ ಜಾಯ್ನ್ ಆಗ್ರಿ. ಮತ್ತು ನೋಂದಣಿ ಮಾಡಿಕೊಳ್ಳುವ ಸ್ಕ್ಯಾನರ್ ಇಲ್ಲೈತೆ ನೋಡ್ರಿ ಸ್ಕ್ರೀನ್ ಮೇಲೆ. ಇದನ್ನು ಸ್ಕ್ಯಾನ್ ಮಾಡಿರಿ. ಹೆಂಗಪ್ಪ ಅಂತಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಗೂಗಲ್ ಒಳಗೆ ಮ್ಯಾಲೆ ಕ್ಯಾಮ್ರಾ ಇರ್ತದಲ್ಲ ಅದನ್ನು ಟ್ಯಾಪ್ ಮಾಡಿರಿ. ಈ ಸ್ಕ್ಯಾನರ್ ಟಚ್ ಮಾಡಿರಿ. ಇಲ್ಲೊಂದು ಲಿಂಕ್ ಓಪನ್ ಆಕೈತಿ. ಅದರ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತದಲ್ಲ ಎಲ್ಲ ಹಾಕ್ರಿ. ಮತ್ತು ಡಾಕ್ಯುಮೆಂಟ್ಸ್ ನೀವು ಏನೇನು ಅದಾವೆ ಎಲ್ಲ ತೊಗೊಂಡು ಹೋಗ್ರಿ. ಮತ್ತು ರೆಸ್ಯೂಮ್ ಇಂಪಾರ್ಟೆಂಟ್. ಒಂಥರ ಪ್ರೊಫೆಷ್ನಲ್ ರೆಸ್ಯೂಮ್ ರೆಡಿ ಮಾಡಿರಿ. ಜೈ RCB ಅಂತ ಕೇಸ್ ಕಾಮೆಂಟ್ ಮಾಡಿರಿ. ರೆಸ್ಯೂಮ್ ಯಾವ ರೀತಿ ಇರ್ತೈತಿ ಪಟ್ಟನ ಇಂಟರ್ವ್ಯೂ ಹೋದಾಗ ಎಕ್ಸೆಪ್ಟ್ ಮಾಡ್ಬೇಕು ಅವ್ರು. ನಿಮ್ಮ ಹೆಸರು ಏನು, ನಿಮ್ಮ ಬಯೋಡಾಟಾ ಕೇಳಬಾರ್ದು. ಅಟ್ ನೀಟ್ನೆಸ್ ಆಗಿ ನೀವು ರೆಸ್ಯೂಮ್ ಯಾವ ರೀತಿ ಮಾಡ್ಬೇಕಂತ ಕೆಲಸ ನಾನು ನಿಮಗೆ ಹೇಳ್ತೇನೆ. ಜೈ RCB ಒಂದು 50 ಕಾಮೆಂಟ್ ಆದ್ರೆ ನಾನು ನಿಮಗೆ ರೆಸ್ಯೂಮ್ ಮಾಡಿ ಕೊಡೋದನ್ನ ಹೇಳಿಕೊಡ್ತೇನೆ. ವಿಡಿಯೋ ಭಾಳ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. 22ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 6 ತನಕ ನಡೀತೈತಿ. 6 ಅಲ್ಲ 4 ತನಕ ನಡಿಬೋದು. ಮೇ ಬಿ ನಾನು ಒಮ್ಮೆ ಜಾಯ್ನ್ ಆಗಿದ್ನಿ. ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಇಂದ ಭಾಳ ಹೆಲ್ಪ್ಫುಲ್ ಐತಿ. ಆದಷ್ಟು ಜಲ್ದಿ 100K ಸಬ್ಸ್ಕ್ರೈಬರ್ಸ್ ಮುಟ್ಟುನು. ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಅದಾರಪ್ಪ ಅಂತಂದ್ರೆ 15,600 ಸಬ್ಸ್ಕ್ರೈಬರ್ಸ್ ಅದಾರ. ಹಂಗೆ ಸಬ್ಸ್ಕ್ರೈಬರ್ಸ್ ರನ್ ಮಾಡೋನು. ದಯವಿಟ್ಟು ವಿಡಿಯೋ ನೋಡಿದವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ.